ಇವಾಗ ಗುಡ್ ನೈಟ್ ಹೇಳ್ತಾ ನಾಳೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಜೊತೆಗೆ ಎದ್ದೇಳ್ತೀನಿ. ಒಂದು ಟ್ರಾನ್ಸಿಷನ್ ಕೊಡ್ತೀನಿ. 3, 2, 1. ಗುಡ್ ಮಾರ್ನಿಂಗ್ ಗೈಸ್. ಮತ್ತೊಮ್ಮೆ ಏನೋ ನೆಕ್ಸ್ಟ್ ಡೇ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂಡ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವಾಗ ಎಷ್ಟು ಗಂಟೆ ಗೊತ್ತಾ? ಬೆಳಗ್ಗೆನೆ 8 ಗಂಟೆಗೆ ಎದ್ದಿದ್ದು ನಾನು. ಎದ್ದಿಲ್ಲ ನಮ್ಮ ಅಮ್ಮ ಬಂದ್ಬಿಟ್ಟು ಎಬ್ಬರಿಸಿದ್ರು, ಆಮೇಲೆ ನಮ್ಮ ಅಪ್ಪನು ಬಂದು ಎಬ್ಬರಿಸಿದ್ರು. ಅಂಡ್ ನಮ್ಮ ಅಮ್ಮ ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ ಇವತ್ತು ದೀಪ ಹಚ್ಚೋದು ನಾನೇ ಅಂತೆ. ಆಮೇಲೆ ನಾನು ಹೇಳ್ದಂಗೆ ಪ್ರತಿ ಸಲಿನೂ ಬುಕ್ ನ ಓದ್ತಾ ಇರ್ತಾರೆ ನಮ್ಮಮ್ಮ, ಪ್ರತಿ ವರ್ಷನೂ ಬುಕ್ ಓದ್ತಾ ಇರ್ತಾರೆ. ಅದ್ರಲ್ಲಿ ಇವತ್ತು ಒಂದ್ ಸ್ವಲ್ಪ ನಾನು 50 ಶ್ಲೋಕನ ನಾನು ಓದ್ಬೇಕಂತೆ ಅಮ್ಮ ಹೇಳ್ತಾರೆ. ಓಕೆ, ಈ ವರ್ಷ ಮಾಡುವ, ಏನ್ ತೊಂದ್ರೆ ಇಲ್ಲ ಅಂತ ಅನ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಮಾಮ್. ಮಾ ಎಷ್ಟ್ ಗಂಟೆಗೆ ಮಲ್ಕೊಂಡೆ ಮಾಮ್? ಯಾಕೆ ಮಾ ಮಲ್ಗಿಲ್ವಂತೆ ಗೈಸ್ ನಮ್ಮಮ್ಮ. ಇವಾಗ ನನ್ನ ಹಣೆಗೆ ಒಂದು ಬೊಟ್ಟಿಡ್ತಾರೆ. ಬೊಟ್ಟಿಟ್ಟಾದ್ಮೇಲೆ ಪೂಜೆ ಮಾಡುವ. ಇವಾಗ ನಾವು ಪೂಜೆ ಮಾಡ್ಬೇಕಂತೆ. ಅಂಡ್ ನಾನ್ ನಿಮಗೆ ನಾವಮ್ಮ ಯಾವ ತರ ಕೂರ್ಸಿದಾರಂತ ಇವಾಗ ತೋರಿಸ್ತೀನಿ. ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂರ್ಸಿದ್ದಾರೆ ಅಮ್ಮ. ಈ ವರ್ಷ ಕೂರ್ಸಿರೋದು ಫುಲ್ ಸ್ಯಾಟಿಸ್ಫೈ ಅಮ್ಮ. ಫುಲ್ ಸ್ಯಾಟಿಸ್ಫೈಡಾ? ಎಲ್ಲ ವರ್ಷಕ್ಕಿಂತ ಈ ವರ್ಷನೇ ಚೆನ್ನಾಗೈತಾ? ಹೌದಾ? ಪಕ್ಕನ ಗೈಸ್ ನಮ್ಮಮ್ಮ ಎಷ್ಟು ಸಕ್ಕದಾಗಿ ಕೂರ್ಸಿದಾರೆ ಅಂದ್ರೆ. ಯಾರ್ಯಾರು ನೀನು ಒಬ್ನೇನ ಅಥವಾ ಅಪ್ಪ ನಿಂತ? ಎಷ್ಟು ಗಂಟೆವರೆಗೂ? 2 ಗಂಟೆ, ನಾನು 3. ಅಪ್ಪ ಅಮ್ಮ ಇಲ್ಲ 3:30, ಆಮೇಲೆ 4 ಗಂಟೆಗೆ ಎದ್ದಿದ್ದೆ. ಅಪ್ಪ ಅಮ್ಮ ಎಲ್ಲರೂ ಸೇರಿ ಒಟ್ಟಿಗೆ ಚೆನ್ನಾಗಿ ಕೂರ್ಸಿದ್ದಾರೆ. ಅಂಡ್ ನಿಮ್ಗೆ ಇವಾಗ ಫಸ್ಟ್ ಹಿಂಗ್ ತೋರಿಸ್ತೀನಿ, ಆಮೇಲೆ ಒಂದು ಮ್ಯೂಸಿಕ್ ಹಾಕ್ತೀನಿ. ಗೈಸ್ ನೋಡಿ ಎಷ್ಟು ಮುದ್ದಾಗಿ ಕೂರ್ಸಿದ್ದಾರೆ ನಮ್ಮಮ್ಮ. ಹಿಂದೆ ಬ್ಯಾಕ್ಗ್ರೌಂಡಿಗೆ ಒಂದು ಇದು ಹೆಸರು ಗೊತ್ತಿಲ್ಲ ಗೈಸ್, ಆದ್ರೆ ಸಕ್ಕತ್ತಾಗಿ ಕೂರ್ಸಿದ್ದಾರೆ. ನಾನು ಇದ್ರಲ್ಲಿ ನೋಡ್ತಾ ಇದೀನಿ, ಆ ಕತ್ತಿಗೆ ಹಾಕಿರೋ ಒಂದು ಸರ, ಮತ್ತೆ ಇಯರಿಂಗ್ಸು, ಅದ್ರ ಕೆಳಗಡೆ ಒಂದು ಸರ, ಮತ್ತು ಅದು ಇದು ಡಾಬು ಎಲ್ಲ ಸಕ್ಕದಾಗಿ ಕೂರ್ಸಿದ್ದಾರೆ ಅಮ್ಮ ಮಾತ್ರ. ಆಮೇಲೆ ಆ ಜಡೆನೂ ಕೂಡ ತುಂಬಾ ಚೆನ್ನಾಗಿ ಕೂರ್ಸಿದ್ದಾರೆ. ಅಂಡ್ ಇನ್ನೊಂದು ಏನು ಗೊತ್ತಾ ವಿಷಯ, ಆ ಲಕ್ಷ್ಮಿ ಮುಂದೆನೆ ನಾನು ಯೂಟ್ಯೂಬ್ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇಟ್ಟಿದ್ದಾರೆ ಅಮ್ಮ. ಯಾಕಂದ್ರೆ ಯೂಟ್ಯೂಬ್ ಒಂಥರ ನನಗೆ ಸಿಕ್ಕಾಪಟ್ಟೆ ಹೆವಿ ಖುಷಿ ಕೊಡುವಂಥದ್ದು. ಅಂಡ್ ನಿಮ್ಮಿಂದನೇ ಅದು ಸಿಕ್ಕಿರೋದು. ಫಸ್ಟ್ ಆಫ್ ಆಲ್ ನಿಮ್ಮಿಂದನೇ ಅದು ಸಿಕ್ಕಿರೋದು ನನಗೆ. ಅದಕ್ಕೆ ಅದನ್ನ ದೇವ್ರ ತರನೇ ಪೂಜಿಸ್ತೀನಿ. ಅದು ಸಿಗೋದು ಅಷ್ಟು ಸುಲಭ ಅಲ್ಲ, ಬಟ್ ಅದು ಸಿಕ್ಕಿದೆ ಅಂದ್ರೆ ಅದು ನಿಮ್ಮಿಂದಾನೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಟೈಮ್ ಬಂದ್ಬಿಟ್ಟು ನೋಡಿ 9 ಗಂಟೆ ಹತ್ರ ಆಗ್ತಿದೆ. ಅಪರೂಪಕ್ಕೆ ನಮ್ಮ ಛೋಟ ಮರಿ ಇಷ್ಟು ದಿನದಲ್ಲಿ ಹಾಕಿರೋ ಡ್ರೆಸ್ಗಿಂತ ನನಗೆ ಈ ಡ್ರೆಸ್ ಒಂದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಮೊನ್ನೆ ಹಾಕಿದ ಸ್ಯಾರಿ ಜೊತೆಗೆ ಈ ಒಂದು ಡ್ರೆಸ್ ಸಕ್ಕತ್ತಾಗಿದೆ. ತಲೋ ಅದ್ಯಾವ್ದು ಕೋಳಿ ಮರಿ ತಕ ಬಂದವಳೆ. ಅಂಡ್ ಡ್ರೆಸ್ ನೋಡಿ ಗೈಸ್, ಈ ಡ್ರೆಸ್ ಸಕ್ಕತ್ತಾಗಿ ಕಾಣಿಸ್ತೈತೆ ಇವಳಿಗೆ. ಮೊನ್ನೆ ಹಾಕಿದ ಸ್ಯಾರಿ ಅಂಡ್ ಇವೆರಡೇ ಡ್ರೆಸ್ ನನಗೆ ತುಂಬಾ ಇಷ್ಟ ಆಗಿರೋದು. ಇಷ್ಟರಲ್ಲಿ ಸಕ್ಕತ್ತಾಗಿದೆ. ನಿಮಗೆ ಹೆಂಗ್ ಕಾಣಿಸ್ತಿದೆ ನಮ್ಮ ಛೋಟಾ ಮರಿ ಡ್ರೆಸ್? ಕಾಮೆಂಟ್ ಹಾಕಿ ಗೈಸ್. ನೀವು ನಾನು ವೈಟ್ ಶರ್ಟ್ ಹಾಕಿರೋದು ನೋಡ್ಬಿಟ್ಟು ನಾನು ವೈಟ್ ಶರ್ಟ್ ಜೊತೆಗೆ ಪ್ಯಾಂಟ್ ಕಿಂಟ್ ಹಾಕಿದ್ದೀನಿ ಅಂತ ಅನ್ಕೊಂಡಿರ್ತೀರ. ನನ್ನ ಪ್ರಕಾರ ನಾನು ಹಾಕಿರೋದು ಏನಂದ್ರೆ, ಅಮ್ಮ ಅಪರೂಪಕ್ಕೆ ಇಟ್ಕೊಳ್ಳೋ ನೀನೇ ಮರಿ ಇದು ಅಪರೂಪಕ್ಕೆ ಪಂಚೆ ಹಾಕು ಅಂತ ಹೇಳಿದ್ರು, ಅದಕ್ಕೆ ನೀಟಾಗಿ ಪಂಚೆ ಹಾಕೊಂಡಿದ್ದೀನಿ. ಹೆಂಗ್ ಕಾಣಿಸ್ತಿದ್ದೀನಿ ನಾನು? ನಂದು ಕಮೆಂಟ್ ಹಾಕ್ಬಿಡಿ ಗೈಸ್. ಶರ್ಟ್ ಮತ್ತೆ ಪಂಚೆ. ಇವಾಗ ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ನೀಟಾಗಿ ಭಕ್ತಿಯಿಂದ ದೀಪ ಹಚ್ಬಿಟ್ಟು ನಮ್ಮ ಅಮ್ಮ ಆಸೆ ಏನೇನಿದೆಯೋ ಅದನ್ನೆಲ್ಲ ಈಡೇರ್ಸೋಣ. ಲೆಟ್ಸ್ ಗೋ. ಗೈಸ್ ನಮ್ಮ ಬ್ಲಾಗ್ಗೆ ಇನ್ನೊಬ್ರು ಯಾರು ಗೊತ್ತಾ ಸ್ಪೆಷಲ್ ಪರ್ಸನ್ ಜಾಯ್ನ್ ಆಗ್ತಿರೋದು? ಬಂದಾಳೋ ಡಿಂಕದ ಸಿಂಗಾರೆ, ಬಂದಾಳೋ ನವಿಲೆ ಬಾ ನವಿಲೆ ಆ ಸೌಂದರ್ಯ ರೂಪದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಅಮ್ಮ ಗೈಸ್ ನಮ್ಮ ಚಿರುಗೆ ಎಂತೆಂತ ಸಾಂಗ್ ಸೂಟ್ ಆಗುತ್ತೆ ನೋಡಿ.
ಗೈಸ್ ನೀವೇನೇನು ಕ್ಲಿಪ್ಸ್ ನೋಡಿದ್ರು ನಾನು ಯೂಶಲಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡಲ್ಲ, ಕಮ್ಮಿ ನಾನು ಮಾಡೋದು. ಎಲ್ಲಾನು ಕೂಡ ಅಮ್ಮ ಮಾಡೋದು, ನನ್ನ ಅಪ್ಪನ ಥರ ಒಂದು ಸ್ವಲ್ಪ ಕಮ್ಮಿ ಅಂದರೆ ಪೂಜೆ ಎಲ್ಲ ಮಾಡೋದು. ಇವತ್ತು ಅಮ್ಮ ಹೇಳಿದ್ರಲ್ಲ ಅಂತ ನಾನು ಪೂಜೆ ಮಾಡಿದೆ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಮ್ಮ ಭವಿತ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಭವಿತ್ ಅವರ ಅಮ್ಮ ಹೆಂಗೆ ಕೂರಿಸಿದಾರಂತ ನೋಡುವ ಈಗ. ಆ್ಯಂಡ್ ಓಹೋ ಸಖತ್ತಾಗಿ ಕೊಂಡ್ಸವ್ರೆ ಗೈಸ್. ಇವಾಗ ಫಸ್ಟು ಭವಿತ್ ಅವ್ರ ಮನೇಲಿ ಯಾವ ಥರ ಕೂರಿಸಿದಾರೆ ಅಂದ್ಬಿಟ್ಟು ಫಸ್ಟ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ ನೀವು ಕೂಡ. ಫುಲ್ಲು ಲೈಟಿಂಗ್ಸ್ ಸಕ್ಕತ್ತಾಗಿ ಮಾಡೋರ ಅಕ್ಕ. ಅಕ್ಕ ನೀವು ಒಬ್ಬರೇ ಮಾಡಿದ್ರ ಇಲ್ಲ ಅಂದ್ರೆ ಅಂಕಲ್ನ ಸೇರಿಸ್ಕೊಂಡ್ರ? ಅಂಕಲ್ ಎಲ್ಲ 90% ಅಂಕಲ್, ನೀವು 10% ಅಲ್ಲೇನಾ? ಡ್ಯಾಡಿ 90%, ಡ್ಯಾಡಿ 90%. ಇವ್ರದೇ ಐಡಿಯಾ ಇಲ್ಲ, ಈ ಪಕ್ಕ ಜರ್ಸಿ ಆ ಪಕ್ಕ ಜರ್ಸಿ ಅಂತ. ಈ ಚಿಕ್ಕ ಮಾಲ್ಕವೇ ನಂಗೆ ಗೊತ್ತಿಲ್ವಾ ಅಣ್ಣ, ನೀ ಅಣ್ಣ 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 ಏನ್ ಸುಳ್ಳು ಆಮೇಲೆ ನಿದ್ದೆ ಹೊಡೆದ. ಅಕ್ಕ ಇವನು ಎಷ್ಟು ಗಂಟೆ ಮಲಗಿದ್ದು? ಈ ಮೂವಿ ಸಾಂಗ್ ಕೇಳಿಸ್ಕೊಂಡು 5 ಗಂಟೆಗೆ ಮಲಗಿದ್ ನಾನು. ನೀನ್ ಎಷ್ಟು ಗಂಟೆ ಮಲ್ಕೊಂಡು? ಬಿಡ 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 ಗೊತ್ತಾಯ್ತು ಬಿಡ ಗೊತ್ತಾಯ್ತು ಬಿಡ. ನಾನು ಇದ್ದಿಲ್ಲ ಅವಾಗ, ಮತ್ತೆ ಮಲ್ಕೊಬಿಟ್ಟಿದ್ದೆ 2 o'clock ಅಂದೆ. ಬಿಡ 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 ಆಯ್ತು ಗೊತ್ತಾಯ್ತು ಬಿಡ. ಅಕ್ಕ ಸ್ವೀಟ್ ಇಟ್ಟಿದ್ದೀರಾ? ಸ್ವೀಟ್ ತಗೊಂಡ್ರೆ ಏನಾದ್ರು ದೇವ್ರ ಬೈತತ್ತ? ಅದೇನು ಹೇಳ್ತಿದ್ದಲ್ಲ ಹೇಳು. ಗೈಸ್ ಟೈಮ್ ಬಂದ್ಬಿಟ್ಟು 11 ಗಂಟೆ. ಇವಾಗ ನಾನು ಮತ್ತೆ ನಮ್ಮ ಅಮ್ಮ ತಿಂಡಿ ಮಾಡ್ತಾ ಇದೀವಿ. ಅಮ್ಮ ನಮಗೆ ಪಲಾವ್ ಮಾಡಿಕೊಟ್ಟಿದ್ದಾರೆ. ಪಲಾವ್ನ ಬಾರಿಸುವ ಸಮಯ. ಅಮ್ಮ ಏನಾದ್ರು ಸ್ಪೆಷಲ್ ಆಯ್ತಾ? ಅನ್ನ ಸಾಂಬಾರ್, ಬೋಂಡಾ, ಬಜ್ಜಿ, ಕಾಳು, ಹೆಸರು ಬೇಳೆ ಏನಾದ್ರು ಐತೇನವ? ಮೊಸರೇನಮ್ಮ? ಬೋಂಡ ಮಾಡಮ್ಮ. ಗೈಸ್ ನಮ್ಮ ಅಮ್ಮಂಗೆ ಬೋಂಡ ಮಾಡು ಅಂತ ಹೇಳ್ತಾ ಇದೀವಿ. ಬೋಂಡ ಮಾಡ್ತೀಯಲ್ವಾ? ಏನು ಗೊತ್ತಾ, ಫಸ್ಟ್ ಹೋಗ್ಬಿಟ್ಟು 2 ಅವರ್ ಮಲ್ಗಿ ಎದ್ದ ಮೇಲೆ ಬೋಂಡ ಮಾಡು. ನಮ್ಮಮ್ಮ ನೈಟ್ ಎಲ್ಲ ನಿದ್ದೆನೇ ಮಾಡಲ್ಲ. ನೈಟ್ ನಿದ್ದೆ ಮಾಡಿಲ್ಲ ತಾನೆ? ನೈಟ್ ನಿದ್ದೆನೇ ಮಾಡಿಲ್ಲ ಗೈಸ್. ಪೂರ್ತಿ ಈ ಹಬ್ಬ ಬಂತು ಅಂದರೆ ನೈಟ್ ಪೂರ್ತಿ ಎದ್ದಿರ್ತಾರೆ. ಎದ್ದು ಜೋಡಿಸಿ ಎಲ್ಲ ಆಗಿ ಅದಾದ್ಮೇಲೆ ತಿಂಡಿ ಮಾಡಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೋತಾರೆ. ಅದು ಒಂದು 2 ಅವರ್ ಮಲ್ಕೋತಾರೆ ನಿದ್ದೆ ಬಂತು ಅಂದರೆ. ಮಲ್ಕೊಳ್ಳವ, ರೆಸ್ಟ್ ಮಾಡವ, ಒಂಚೂರು ರೆಸ್ಟ್ ಮಾಡವ. ಬುಕ್ ಓದ್ನೇನವ? ನಮ್ಮ ಮಮ್ಮಿ ಮೈಯೆಲ್ಲ ಬಿಸಿ ಐತೆ. ನಾಡಿದ್ದು ಜ್ವರ ಗೈಸ್, ಫಿಕ್ಸ್ ಜ್ವರ ಬರುತ್ತೆ. ಇವಾಗ ನಮ್ಮ ಚಿರುಗೆ ಅರ್ಶಿನ ಕುಂಕುಮ ಹಾಕ್ತಾ ಇದೀವಿ. ಹಾಕಿಸ್ಕೊಳ. ಇರೋ ನಿಮಿಷ, ಒಂದ್ ನಿಮಿಷ ಕುಂಕುಮ ಹಾಕ್ಸ್ಕೊಳ. ಕುಂಕುಮ ಇಡ. ಓಕೆ ಇರೋ. ಇರೋ ಬಟ್ಟೆಗೆಲ್ಲ ಹಾಕ್ಬೇಡಲೇ. ಕೊಡ ಬಟ್ಟೆಗೆ ಹಾಕೋ ಕೊಡ. ಇಲ್ಲ ಬಟ್ಟೆ ಬೇಕಾ ಇಲ್ಲ ಇದು ಬೇಕಾ? ಇದು ಕೆನೆ ಹಾಕು. ಅವಳ ಬಟ್ಟೆಗೆ ಹಾಕ್ಬಿಡ್ಲಿ. ಸರಿ ಹಾಕು ಮಮ್ಮಿ. ಇದು ಈ ಕಡೆ ಹಾಕು. ಬಟ್ಟೆ ಇಲ್ಲಿಗೆ ಹಾಕು. ಹಾಕ್ಸ್ಕೊಳ ಒಂದು. ಹಾಕ್ಸ್ಕೊಳ ಏನಾಗಲ್ಲ. ಹಾಕ್ಸ್ಕೊಳ. ಹಾಕೋ ಒಂಚೂರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕದ ಕಾಣ್ತಾನ ಮನೆ. ಗೈಸ್ ನೀವು ಹೊರಗಡೆ ಹೋಗ್ತಿರೋದು ಒಂದು BGM ಕ್ಲಿಪ್ಸ್ ನೋಡಿದ್ರಿ. ಅಂಡ್ ಅದನ್ನ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ನಮ್ಮ ಅಮ್ಮನ್ ನೋಡ್ತೀನಿ, ನಾನೇ ಶಾಕು. ಯಾಕೆ ಶಾಕ್ ಗೊತ್ತಾ? ನಾನೇ ಸೈಕಾಗ್ಬಿಟ್ಟೆ ನಮ್ಮ ಅಮ್ಮ ಹಾಕಿರೋ ಸ್ಯಾರಿ ನೋಡ್ಬಿಟ್ಟು. ಎಲ್ಲಮ್ಮ ತಗೊಂಡೆ ಈ ಸ್ಯಾರಿನ? ನಾನು ಯಾವತ್ತೂ ನೋಡಿಲ್ಲ ಈ ಸ್ಯಾರಿನ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸಕ್ಕದಾಯ್ತು, ಅದಕ್ಕೆ ಹೇಳ್ತಾ ಇರೋದು. ಅದರಲ್ಲೂ ಟೈಟ್ ಬೇರೆ ಹೊಲ್ಕೊಂಡಿದ್ದ ಅಮ್ಮ. ಅದೇ ಟೈಟ್ ಹೊಲ್ಕೊಂಡಿದ್ಯಾ? ಗುಳುಮಟ್ಟೆ ಐತಿದ್ಯಾ ಗೈಸ್? ಇಲ್ಲಿ ನೋಡಿ, ಅವತ್ತು ಡಾಲರ್ ತಾನೇ ಚೈನ್ ತಗೊಂಡ್ರಲ್ಲ, ಅದು ನೋಡಿ ಇವಾಗ ಹಾಕೊಂಡವ್ರೆ. ಮತ್ತೆ ಇದ್ಯಾವುದು? ಇದು ಯಾವಾಗ ತಗೊಂಡೆ? ಇದು ಅಲ್ಲೇ ತಾನೇ ತಗೊಂಡಿದ್ ನೀನು? ಮತ್ತೆ ಪಾಪ
ಅಮ್ಮ ಸ್ಯಾರಿಲಿ ಮುದ್ದಾಗಿ ಕಾಣಿಸ್ತವ್ರೆ. ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡವ್ರೆ ಗೈಸ್. ನೋಡಿ ಮ್ಯಾಟ್, ಇಲ್ಲೊಂದು ಮ್ಯಾಟು ಅಲ್ಲೊಂದು ಮ್ಯಾಟು. ಬಿಕಾಸ್ ಇವಾಗ ಇಡೀ ಬಿಲ್ಡಿಂಗ್ ಪೂರ್ತಿ ಯಾರ್ಯಾರು ಇದ್ದಾರೋ ಎಲ್ಲರೂ ಬರ್ತಾರೆ. ಸೊ ಬಂದವರೆಲ್ಲ ಕೂರಿಸಿ ಏನು ಎಲೆ ಅಡಿಕೆ, ಬಾಳೆಹಣ್ಣು, ಅದಕ್ಕೇನಂತಾರಮ್ಮ, ಇದಕ್ಕೇನಂತಾರೆ, ಅರ್ಶಿನ ಕುಂಕುಮ ಕೊಡೋಕ್ಕೆ ಎಲ್ಲರೂ ಬರ್ತಾರೆ. ನಮ್ಮಮ್ಮ ಕೊಡ್ತಾರೆ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಮನೆಯಲ್ಲಿ ಕೂರಿಸಿರೋ ಈ ಒಂದು ವರಮಹಾಲಕ್ಷ್ಮಿ ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಹಾಗೆ ನಮ್ಮ ಚೋಟ ಮರಿ ಅವ್ರ ಮನೆಯಲ್ಲಿ ಕೂಡ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ ಗೈಸ್. ನೋಡಿ ಯೂಟ್ಯೂಬ್ ಇನ್ನೂ ಅಲ್ಲೇ ಐತೆ. ಯೂಟ್ಯೂಬ್ಸ್ ಅದು ಅನ್ಬಾಕ್ಸ್ ಮಾಡ್ತೀನಿ. ಬಿಕಾಸ್ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಆವಾಗಲೇ. ಯಾಕಂದರೆ ಅದೊಂದು ತುಂಬ ಚೆನ್ನಾಗಿದೆ. ಅದೇ ಮಾಡ್ಬೇಕು ನಾನು. ಆ್ಯಂಡ್ ಲೆಟ್ಸಿ ಯಾರೇ ಬರ್ತಾರೆ ಮನೆಗೆಲ್ಲ ಅಂತ. ಗೈಸ್ ಅವಳು ಪಾಪ ಬಂದಿದ್ದಾಳೆ. ನಾನು ಇದ್ದೀನಿ ಅಂದ್ಬಿಟ್ಟು ಮನೆ ಒಳಗಡೆನೇ ಬರ್ತಾಯಿಲ್ಲ. ಇವಾಗ ನೋಡಿ ಹೋಗ್ತೀನಿ, ಅವಳು ಮನೆ ಒಳಗಡೆ ಇರ್ತಾಳೆ. ಹೋಗಿದ ತಕ್ಷಣ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡಿರ್ತೀನಿ. ಇರಿ ಗೈಸ್ ಒಂದು ನಿಮಿಷ. ಜಾಸ್ತಿ ಹೇಳ್ತಾಳೆ, ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿಲ್ಲ ಪಾಪ ಅವಳಿಗೆ. ಸಿಗಾಕೊಂಡ್ಲು. ಆಯ್ತು, ಇಲ್ಲಿ ನೋಡು ಒಂಚೂರು. ನೀನು ಹಚ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ನೋಡು. ಇಲ್ಲ ಕರ್ಕೊಂಡೋಗ್ತೀನಿ. ಯಾಕ ಕಣ್ಕಪ್ಪ ಇದು? ಅಲ್ಲಲ್ಲ, ಸ್ಟೈಲ ಇದು? ಈ ಸ್ಟೈಲ ಇದು? ಒರೆಸ್ತೀನಿ, ಅಳಿಸ್ತೀನಿ ಇದನ್ನ. ಇದು ಸ್ಟೈಲ ಇದು? ಬಾ ಹೋಗೋಣ. ಬಾ ಆಯ್ತು. ಪ್ರಿಯಮ್ಮ ಅಂತಾಳೆ. ಇದೇನಿದು? ಅಯ್ಯೋ ಅಚ್ಚಮ್ಮ. ನಾನು ಹೊಸ್ತೀನಿ. ಅಚ್ಚ ಕಣ್ಕಪ್ಪ ಇರಿ ಇದನ್ನ ಹೊರಿಸ್ತೀನಿ. ಮಾತೇ ಆಡಲ್ಲ ಅಂತಲ್ಲಪ್ಪ ಅಮ್ಮ. ತಗೋ ಇದನ್ನ, ನಿಂದೆ ಇದು. ತಗೋ. ಹಾ, ಇದು ಕಿತ್ಕೊಡ್ಲಾ ಇದನ್ನ? ಅಮ್ಮ ಬಳೆ ಕೊಡ್ತವ್ರೆ. ಕೊಡು. ಹಾಕಬಿಡ. ಹಿಂಗೆ ಕೈ ಹಿಂಗೆ. ಇಸ್ಕೋ. ಟಾಟಾ ಬಾಯ್. ಟಾಟಾ ಬಾಯ್. ಇಲ್ಲಿ ಬಾಯ್ ಮಾಡು. ಇಲ್ಲಿ ಬಾಯ್ ಮಾಡು. ಏನ್ ಸ್ಟೈಲ ನಕ್ಕು ಹೊರ್ತೋದ್ರು. ಸಕ್ಕತ್ತಾಗತ್ಲು ಮಾತ್ರ. ಸರಿ ಆಯ್ತು, ಅಳ್ಬೇಡ. ಬಾಯ್ ಟಾಟಾ. ಇನ್ನು 3 ಪಿಳ್ಳೆಗಳು ಆಡ್ ಆಗವೆ. ಮೈತು ಲಿಪ್ಸ್ಟಿಕ್ ಹೋಗ್ಬಿಟ್ಟೈತೆ. ಅಯ್ಯೋ ಹೊಟ್ಟೈತೆ. ಲಿಪ್ಸ್ಟಿಕ್ ಎಲ್ಲ ಹೊಂಟೋಯ್ತು. ಎಲ್ಲರೂ ಎಷ್ಟು ನೋಡಿ, ಎಷ್ಟು ಮುದ್ದ ಬರ್. ಕುಕ್. ಫೋಟೋ ಹೊಡಿತಳು ನೋಡಿ, ನನ್ನ ಫೋಟೋ ಹೊಡಿ. ಕಮಾನ್ ಹೊಡೆದ. ಓಯ್ ಸಕ್ಕತ್ತಾಗೈತೆ ಫೋಟೋ. ಹಂಗ್ಯಾರು ನೋಡಿ ಗೈಸ್ ಫೋಟೋ. ಅಲ್ಲೇ ಸಕ್ಕತ್ತಾಗೈತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಬಾಯ್. ಇದೇನು? ಅಂದ್ರೆ ಏನ್ ಆತಲ್ಲ, ನನಗೂ ಗೊತ್ತಾಗ್ತಿಲ್ಲ ಏನ್ ಮಾಡ್ತಾರಂತ. ಆಶೀರ್ವಾದ ಬೇಡ ನನಗೆ. ಅಯ್ಯೋ ಇದು ಹಾಕ್ಬೇಕಮ್ಮ, ಎಲ್ಲನೂ ಹಾಕ್ಬೇಕಮ್ಮ. ನಂಗೆ ಗೊತ್ತಿಲ್ಲಮ್ಮ, ನಿಜವಾಗ್ಲೂ ಗೊತ್ತಿಲ್ಲ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಪಾಪ ನಮ್ಮಮ್ಮ ಫುಲ್ಲು ಬಾಡೋಗ್ಬಿಟ್ಟವ್ರೆ. ನಿನ್ನೆ ಬೆಳಗ್ಗೆಯಿಂದ ಇವತ್ತು ನೈಟ್ವರೆಗೂ ಕೂಡ ನಮ್ಮಮ್ಮ ನಿದ್ದೆ ಮಾಡಿಲ್ಲ. ಕಣ್ಣು ನೋಡಿ ಡಾರ್ಕ್ ಸರ್ಕಲ್ಸ್ ಐತೆ. ನಮ್ಮಮ್ಮಂಗೆ ಇವಾಗ ಒಂದು ಫೇಸ್ ವಾಶ್ ಹಾಕಿ ಡಾರ್ಕ್ ಸರ್ಕಲ್ಸ್ ಹೋಗೋ ಥರ ಮಾಡಿಸ್ಬೇಕು. ಹೋಗಿ ಫಸ್ಟು ಒಳ್ಳೆ ನಿದ್ದೆ ಮಾಡುಮ್ಮ ಗೈಸ್. ಫೈನಲಿ ನಮ್ದು ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಆ್ಯಂಡ್ ಇದು ಎಷ್ಟು ದಿನ ಕೂರಿಸ್ತೀಯಮ್ಮ? ಅದೇ ನಾಳೆ ತೆಗಿಯಂಗಿಲ್ಲ, ನಾಳೆ ಮಧ್ಯಾಹ್ನ ತೆಗಿಬೇಕಂತೆ. ನಾಳೆ ಹೂವು ಹಾಕಿ ಅದಕ್ಕೇನಾದ್ರು ಮಾಡಿ ನಾಳೆ ತೆಗಿತಾರಂತೆ ಗೈಸ್. ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟಾಗಿ ಮುಗ್ದೈತೆ. ಆ್ಯಂಡ್ ನಮ್ಮ ಅಮ್ಮ ಇವಾಗ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ತುಂಬ ಚೆನ್ನಾಗಿ ಮಾಡೋರೆ ಇವತ್ತಿಂದು ಹಬ್ಬ ಮಾತ್ರ. ಸಖತ್ತಾಗಿ ಮಾಡೋರೆ ಇವತ್ತೊಂಥರ. ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈನೂ ಆಗಿದೆ ಅಂತೆ, ಖುಷಿನೂ ಆಗಿದೆ ಅಂತೆ, ನೆಮ್ಮದಿನೂ ಇದೆ ಅಂತೆ, ಫ್ರೀಯಾಗಿ ಮಾಡಿದಾರಂತೆ, ಎಲ್ಲ ಮಾಡಿದಾರಂತೆ ಈ ವರ್ಷ. ಏನು ಈ ವರ್ಷ ನೀನು ಪೂಜೆ ಮಾಡಿರೋದಕ್ಕೆ ನನಗೆ ಖುಷಿ ಆಗ್ತದೆ. ಆದ್ರೂ ಬುಕ್ ಓದಿಲ್ಲ. ಬುಕ್ ಗೊತ್ತಿರಲಿಲ್ಲ.
ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ನೀವು ಗ್ರ್ಯಾಂಡಾಗಿ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್. ಫೈನಲಿ ವಿಡಿಯೋ ಎಂಡ್ ಮಾಡುವ ಸಮಯ. ನಮ್ಮಮ್ಮ ಹೋಗ್ಮ ಮಲ್ಕೊಂಬಿಡವ. ಬಾಯ್. ಗೈಸ್ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಏನೇನು ಅನ್ಕೊಂಡಿದ್ದೀರೋ ಅದೆಲ್ಲ ಈಡೇರಿಸ್ಲಿ ಅಂತ ಆಶಿಸ್ತಾ ಇದ್ದೀನಿ. ನಾನು ಕೂಡ ಕೇಳ್ಕೊಂಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಆಸೆನೆಲ್ಲ ಈಡೇರಿಸ್ಲಿ ಅಂತ ಕೇಳ್ಕೊಂಡಿದ್ದೀನಿ ಗೈಸ್. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಚ್ ಲವ್. ಬಾಯ್. ಲವ್ ಯು ಆಲ್ ಗೈಸ್. ಲವ್ ಯು ಆಲ್. ಬಾಯ್ ಅಮ್ಮ. ಬಾಯ್ ಲಕ್ಷ್ಮಿ. ಟಾಟಾ ಗೈಸ್. ಟಾಟಾ.